ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಟೈಮ್ ಬಂದು ಆಗಲೇ ಕರೆಕ್ಟಾಗಿ 9:30 ಆಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇವತ್ತಂತೂ ಎಲ್ಲ ಕೂಡ ಕೆಲಸಗಳೆಲ್ಲ ಲೇಟು, ಯಾಕೆಂದರೆ ನೀರೇ ಬಿಟ್ಟಿರಲಿಲ್ಲ. 2 ದಿನದಿಂದ ಸರಿಯಾಗಿ ಕರೆಂಟ್ ಇರಲಿಲ್ಲ. ಹಂಗಾಗಿ ಬೆಳಗ್ಗೆನೇ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂದರೂ ನೀರೇ ಇರಲಿಲ್ಲಲ್ಲ, ಕೆಲಸಗಳೇ ಆಗಿರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಇನ್ನು ಕೆಲಸ ಕೂಡ. ಇನ್ನು ಕರೆಂಟ್ ಕೂಡ ಬಂತು. ಕರೆಂಟ್ ಬಂದ ತಕ್ಷಣ ಇನ್ನು ನಮ್ಮ ಮನೆಯವರು ಅಲ್ಲಿ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ರು. ಇವತ್ತು ನಾನು ಅಷ್ಟೇ, ಇವತ್ತು ನಮ್ಮ ಊರ ಹಬ್ಬ, ಹಾಗಾಗಿ ಸಗಣಿರೆಲ್ಲ ಹಾಕ್ಬಿಟ್ಟು ಇನ್ನು ನೆಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಇನ್ನು ಬೆಳಗ್ಗೆನೇ ಸಗಣೀರು ಹಾಕೋಣ ಅಂದರೆ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಇನ್ನು ಹಾಕೋದಕ್ಕಂತೂ ಆಗಲೇ ಇಲ್ಲ. ಇನ್ನು ಒಂದೇ ಒಂದು ಡ್ರಮ್ ಇದೆ, ಅದು ಯಾವಾಗಲೂ ಫುಲ್ ಮಾಡಿ ಇಟ್ಕೊಂಡಿರ್ತೀನಿ. ಆದರೂ 2 ದಿನದಿಂದ ಕರೆಂಟ್ ಇರಲಿಲ್ಲ ಅಲ್ವ ಸರಿಯಾಗಿ, ಅದಕ್ಕೆ ಹಸುಗೆ ಅದಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಹೇಳೋದಕ್ಕಾಗೋದಿಲ್ಲ, ಎಮರ್ಜೆನ್ಸಿ ಅಂತ ಹೇಳಿ ಇನ್ನು ಹಂಗೆ ಇಟ್ಟಿದ್ದು. ಒಂದು ಅರ್ಧ ಡ್ರಮ್ ಅಷ್ಟು, ಒಂದು 1/4 ಡ್ರಮ್ ಅಷ್ಟು ಇದ್ದು ಅಷ್ಟೇ ನೀರು, ಮತ್ತು ಆಗಲ್ಲ ಅಂತ ಹೇಳಿ ಇನ್ನು ಸುಮ್ಮನೆ ಆಗಿದೆ. ಸದ್ಯ ಒಂದು 9:15ಗೆ ಏನೋ ಹಂಗೆ ಕರೆಂಟ್ ಬಂತು. ಇನ್ನು ಬಂದ ತಕ್ಷಣ ನೀರು ಬಂದ್ವಲ್ವ, ಇನ್ನು ಸಗಣಿ ಕೂಡ ಹಂಗೆ ಕಲಸಿಟ್ಟಿದ್ದೆ ನೀಟಾಗೆ. ಎಲ್ಲ ಕೂಡ ಹಾಕ್ಬಿಟ್ಟು ಇನ್ನು ಸಿಂಪಲಾಗಿ ಒಂದು ರಂಗೋಲಿ ಬಿಡಿಸಿ ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಟಿಫನ್ ಎಲ್ಲ ಆಗಿತ್ತಾಗಲೇ. ಇನ್ನು ಟಿಫನ್ ಎಲ್ಲ ಮಾಡಿಕೊಂಡು ಇನ್ನು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೂಡ ಕಂಪ್ಲೀಟ್ ಕೆಲಸ ಎಲ್ಲ ಆಗಿತ್ತು. ಇನ್ನು ಬೆಳಗ್ಗೆನೇ ಸ್ವಲ್ಪ ಇವತ್ತು ಉಪ್ಪಿಟ್ಟು ಮಾಡಿದ್ದೆ, ಬಿಸಿ ಉಪ್ಪಿಟ್ಟು ಮಾಡಿಬಿಟ್ಟು ಇನ್ನು ತಿಂದು ಕೆಲಸ ಎಲ್ಲ ಮುಗಿಸಿ ಇವಾಗ ಬಂದುಬಿಟ್ಟು ನಾವು ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಇನ್ನು ಎಲ್ಲ ಕೂಡ ತಯಾರಿ ಆಗ್ತಾಯಿತ್ತು. ಇನ್ನು ಊರಲ್ಲಿ ಬಂದುಬಿಟ್ಟು ಕಣಿವೆ ಮಾರಮ್ಮನ ಕಣಿವೆ ಮಾರಮ್ಮ ಇದಾರಲ್ವ, ಅಂದರೆ ಕಣಿವೆ ಮಾರಮ್ಮನಿಗೆ ಆರತಿ ಮಾಡಬೇಕಿತ್ತು. ಹಂಗಾಗಿ ವರ್ಷವೂ ಮಾಡ್ತಾರೆ ಊರಹಬ್ಬ. ಇನ್ನು ಅದಕ್ಕೆ ತಾಯಿಗೆ ಆರತಿ ಎತ್ತಬೇಕಂತ ಹೇಳಿ ಎಲ್ಲ ಕೂಡ ಚೆನ್ನಾಗಿ ಮಾಡ್ತಾರೆ. ಅಂದರೆ ಮುಂಚೆ ಮಾಡ್ದಂಗೆ ಅಷ್ಟೊಂದೇನು ಇದು ಮಾಡಲ್ಲ, ಮುಂಚೆ ಅಂತೂ ಸಖತ್ತಾಗಿ ಮಾಡ್ತಾಯಿದ್ರು. ನಿಜವಾಗ್ಲೂ ಹಬ್ಬ, ಅದು ಊರ ಹಬ್ಬ ಅಂದ್ರೇ ಒಂಥರ ಖುಷಿ ಇರೋದು, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಇತ್ತೀಚೆಗಂತೂ ಅಷ್ಟೊಂದು ಗ್ರ್ಯಾಂಡಾಗಿ ಇವಾಗ ಮಾಡೋದಕ್ಕೆ ಆಗ್ತಾಯಿಲ್ಲ. ಇನ್ನು ಸರಿಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಊರಲ್ಲಿ ಯಾರಿಗೂ ಕೂಡ ಕೆಲಸಗಳಿಲ್ಲ, ಏನೂ ಇಲ್ಲ. ತುಂಬ ಕಷ್ಟ, ತುಂಬ ಒಂಥರ ಬರಗಾಲ ಬಂದಿರೋ ಥರ ಆಗಿಬಿಟ್ಟಿದೆ ಊರ ಕಡೆ ಎಲ್ಲ. ಹಂಗಾಗಿ ಏನೋ ಇರೋದ್ರಲ್ಲೇ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತಾಯಿದ್ದಾರೆ. ಹಂಗೆ ಮತ್ತು ಮನೇಲಿ ಕೂಡ ಆರತಿ ಮಾಡಬೇಕಿತ್ತು. ಇನ್ನು ನಾನಂತೂ ಒಂದು ಸತಿ ಕೂಡ ಆರತಿ ಮಾಡಿಲ್ಲ. ಮುಂಚೆ ಎಲ್ಲ ಅತ್ತೆ ಎಲ್ಲ ಮಾಡಿಕೊಡ್ತಾಯಿದ್ರು. ಇನ್ನು ಅದಕ್ಕೆ ಅತ್ತೆಗಿನ ಬರ್ತಾರೇನೋ ಅಂತ ಹೇಳ್ಬಿಟ್ಟು ಇನ್ನು ನಾನು ಮಾಡ್ಕೊಳ್ಲಿಲ್ಲ. ಸುಮ್ಮನೆ ಹಣ್ಣು ಕಾಯಿ ತೊಗೊಂಡೋಗ್ಬಿಟ್ಟು ಇನ್ನು ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇನ್ನು ರೆಡಿ ಆಗ್ತಾಯಿದ್ದೀವಿ. ಇನ್ನು ಗುಂಡನ್ಗೂ ಅಷ್ಟೇ, ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಇವತ್ತು ರಜೆ ಕೂಡ ಇತ್ತು, ಮತ್ತು ಊರ ಹಬ್ಬ ಅಂದರೆ ಇನ್ನು ಅಂಗನವಾಡಿ ರಜೆ ಇರುತ್ತೆ ಊರಲ್ಲಿ. ಹಂಗಾಗಿ ಅವ್ನು ಮಲ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ. ಇನ್ನು ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಇನ್ನು ಮನೇಲಿದ್ರಂತೂ ಯಾವಾಗಲೂ ಕೂಡ ರೆಡಿ ಆಗೋದೇ ಇಲ್ಲ. ಏನೋ ಅಮಾಸೆಗೆ ಹುಣ್ಣಿಮೆಗೆ ಅನಿಸುತ್ತೆ ನಾನು ಕ್ರೀಮ್ ಹಚ್ಚೋದು ಅಷ್ಟೇ. ಇನ್ನೆಲ್ಲಾದರೂ ಹೋಗಿದ್ರು ಬಂದರೆ ಮಾತ್ರ ಅಷ್ಟೇ ರೆಡಿ ಆಗಿಬಿಟ್ಟು ಹೋಗ್ತೀನಿ. ಮತ್ತು ಬಂದಾಗ ಅಷ್ಟೇ ಮುಖವನ್ನು ತೊಳಿತೀನಿ ಅಷ್ಟೇ, ಮತ್ತು ಕ್ರೀಮ್ ಹಚ್ಚಲ್ಲ, ಏನೂ ಇಲ್ಲ. ಅಸಲಿ ಇಂಟ್ರೆಸ್ಟೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲರೂ ಕೆಲವರು ಎಷ್ಟು ಚೆನ್ನಾಗಿರ್ತಾರೆ. ನಾನಂತೂ ಯಾಕೆ ಈ ಥರ ಸೋಂಬೇರಿತನ ಮಾಡ್ತಾಯಿದ್ದೀನೇನೋ ಅನಿಸುತ್ತೆ ಒಂದೊಂದು ಸತಿ. ಏನೋ ಇರಲಿ ಬಿಡತ್ತಾ ಅಂತ ಅನ್ನಿಸ್ತಾ ಇರುತ್ತೆ. ಹಿಂಗೆ ಕೆಲಸಗಳಾಗಲಿ, ಕೆಲಸ ಇದ್ರೂ ಅಷ್ಟೇ, ಕೆಲಸ ಇಲ್ಲಾಂದ್ರೂ ಅಷ್ಟೇ, ಏನೋ ಒಂಥರ ನಮ್ಮ ಬಗ್ಗೆ ನಾವೇ ಕೇರ್ಲೆಸ್ ಮಾಡ್ತಾಯಿರ್ತೀವಿ. ಹಾಗೆ ಯಾವಾಗೋ ತಿಳಿದಾಗ ಹಮ್ಕೊ ತೊಳೆಯೋದು, ಕ್ರೀಮ್ ಹಚ್ಚೋದು, ಆ ಥರ ಎಲ್ಲ ಇರುತ್ತೆ. ಸದ್ಯಕ್ಕೆ ಇವತ್ತಿನ ದೇವಸ್ಥಾನಕ್ಕೆ ಹೋಗ್ಬೇಕನ್ನೋಗೋಸ್ಕರ ಇನ್ನು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಇನ್ನು ಹೊರಡಬೇಕು. ಇನ್ನು ಇವತ್ತೇ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಇನ್ನು ನಮ್ಮ ಚಿಕ್ಕಮ್ಮನೇ ಆಶಾ ವರ್ಕರು, ಇನ್ನು ಅವ್ರದ್ದು ಕೂಡ ಇವತ್ತು ಹಬ್ಬ ಇತ್ತಲ್ವ, ಅದಕ್ಕೆ ಇವತ್ತು ಹೋಗೋದಕ್ಕಾಗಿಲ್ಲ. ಇನ್ನು ಗುರುವಾರ ಅಲ್ವಾ, ಗುರುವಾರ ಆಲ್ಮೋಸ್ಟ್ ಇನ್ನು ಪ್ರೆಗ್ನೆನ್ಸಿಗಳೆಲ್ಲ ಕೂಡ ಗುರುವಾರನೇ ನೋಡೋದು. ಹಂಗಾಗಿ ಸುಮ್ಮನೆ ಗುರುವಾರ ಹೋಗೋಣ, ಇವತ್ತು ಹೋದ್ರೂ ಕೂಡ ಅರ್ಧಂಬರ್ಧಂ ಆಗುತ್ತೆ, ಮತ್ತು ಮನೆಯಲ್ಲೆಲ್ಲ ಕೆಲಸ ಇರುತ್ತೆ ಅಂತ ಹೇಳಿದ್ರು. ಸರಿ ಬಿಡು ಅಂತ ಹೇಳಿ ಇನ್ನು ಗುರುವಾರನೇ ಹೋಗೋಣ ಅಂತ ಹೇಳಿ ಇನ್ನು ಇವತ್ತು ಮಾಮೂಲಿ ಮನೇಲಿ ಕೆಲಸ, ದೇವಸ್ಥಾನ ಅದೆಲ್ಲ ಇದು ಮಾಡ್ತಾಯಿದ್ವಿ. ನಾವು ಮನೆ ಬಿಡೋಷ್ಟೊತ್ತಿಗೆ ಕರೆಕ್ಟಾಗಿ 1:30 ಆಗಿತ್ತು ಟೈಮ್ ಬಂದು. ಅತ್ತೆ ಫೋನ್ ಮಾಡಿಬಿಟ್ಟು 12 ಗಂಟೆಗೆ 12:15 ಆರತಿ ಅಂತ ಹೇಳಿದರು. ಅದಕ್ಕೆ ಲೇಟ್ ಆಗಿಬಿಡ್ತೇನಂತ ನಾವು ಬೇಗ ಹೋಗ್ತಾಯಿದ್ದೀವಿ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಕರೆಕ್ಟಾಗಿ ಮಧ್ಯಾಹ್ನ ಟೈಮ್ ಮನೆ ಬಿಟ್ವಿ. ಇನ್ನು ಗುಂಡನಿಗಂತೂ ಟವಲ್ ಹಾಕ್ಬಿಟ್ಟಿದ್ವಿ, ಯಾಕೆಂದರೆ ಅಷ್ಟು ಬಿಸಿಲಲ್ವ, ಮಕ್ಕಳು ತಲೆ ಬಿಸಿಗೆ ಜಾಸ್ತಿ ಇರಬಾರ್ದು ಅಂತ ಹೇಳ್ಬಿಟ್ಟು ಟವಲ್ ಹೊಚ್ಕೊಂಡು ಇನ್ನು ಬಂದು ದೇವಸ್ಥಾನದ ಹತ್ರ. ಇನ್ನು ನಾನು ಸೀದಾ ದೇವಸ್ಥಾನದ ಹತ್ರನೇ ಇಳ್ಕೊಂಡೆ, ಇನ್ನು ಸೀದಾ ಊರೊಳಗೆ ಹೋಗಲಿಲ್ಲ. ಇನ್ನು ಇಲ್ಲಿ ಬಂದು ನೋಡ್ತಾ ಇದ್ದೀನಿ, ಇನ್ನು ಯಾರೂ ಕೂಡ ಬಂದಿರಲಿಲ್ಲ, ಇನ್ನು ಆರತಿ ಕೂಡ ತೊಗೊಬಂದಿರಲಿಲ್ಲ. ನಾವು ನೋಡಿದ್ರೆ 12 ಗಂಟೆಗೆ 12:15 ಆರತಿ ಎಲ್ಲ ಮುಗ್ದಿರುತ್ತೇನೋ ಅಂತ ಹೇಳ್ಬಿಟ್ಟು ಇನ್ನು ಬೇಗ ಬಂದರೆ ಅಸಲಿನ ಸ್ಟಾರ್ಟೇ ಆಗಿರಲಿಲ್ಲ. ಇನ್ನು ಅಮ್ಮವ್ರನ್ನ ಕುಂದಿರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ದೇವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಬಂದು ಎಲ್ಲ ಆಗಿದೆ. ಇನ್ನು ಈ ಕಡೆ ತಳಿ ಮಾಡೋರು ತಳಿ ಕೂಡ ಮಾಡ್ತಾಯಿದ್ರು. ಸಿಂಪಲಾಗಿದೆ ದೇವಸ್ಥಾನ, ಚೆನ್ನಾಗಿದೆ, ಪವರ್ಫುಲ್ ದೇವಸ್ಥಾನ ಇದು. ನಿಜವಾಗ್ಲೂ ಏನಾದರೂ ಅಂದ್ಕೊಂಡ್ರೆ ಸಾಕು, ಪಕ್ಕ ಆಗುತ್ತೆ. ಇಲ್ಲಿ ಮನಸ್ಸಲ್ಲಿ ಬೇಡ್ಕೊಂಡಿದ್ದಂತೂ ನೆರವೇರಿಸಿದೆ. ಒಂದು ಪುಟ್ಟ ದೇವಸ್ಥಾನ ಚೆನ್ನಾಗಿದೆ. ಇಲ್ಲಿ
ವರ್ಷಕ್ಕೊಂದ್ಸತಿ ಈ ಥರ ಸ್ವಲ್ಪ ಚಪ್ಪರ ಎಲ್ಲ ಹಾಕ್ಬಿಟ್ಟು ಇನ್ನು ಪೂಜೆ ಮಾಡ್ತಾ ಇರ್ತಾರೆ. ಇನ್ನು ಮಾಮೂಲಿ ವಾರನೂ ಕೂಡ ಮಂಗಳವಾರ ಪೂಜೆ ನಡೀತಾ ಇರುತ್ತೆ. ಈ ಕಡೆ ಬಂದುಬಿಟ್ಟು ತಳಿಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ. ಈ ಕಡೆ ಸೈಡಲ್ಲಿ ಒಂದು ಬೇವಿನ ಮರ ಇದೆ. ಮುಂಚೆ ಆ ಅಮ್ಮೋರು ಆ ಬೇವಿನ ಮರದ ಕೆಳಗಡೆನೇ ನೆಲೆಸಿರೋದು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆಲ್ಲ ಈ ಥರ ಸ್ವಲ್ಪ ದೇವಸ್ಥಾನ ಕಟ್ಸ್ಬಿಟ್ಟು ಇನ್ನು ದೇವಸ್ಥಾನದಲ್ಲಿ ಅಮ್ಮವ್ರನ್ನ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಅಲ್ಲಿ ಬೇವಿನ ಮರ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೇ ಇದ್ದಿದ್ದು. ಇದಂತೂ ಮರೆಯೋದಕ್ಕಾಗೋದಿಲ್ಲ. ಫಸ್ಟ್ನೇ ಪೂಜೆ ಇಲ್ಲೇ ನಡೆಯುತ್ತೆ, ಆಮೇಲೆ ದೇವಸ್ಥಾನದೊಳಗೆ. ಇನ್ನು ಎಲ್ಲೋ ಇದ್ದರೂ ಕೂಡ ಆಯಮ್ಮೆಲ್ವ ಇರೋದು. ಇನ್ನು ಹೋಗ್ಬಿಟ್ಟು ಇನ್ನು ತುಂಬ ಹೊತ್ತು ವೇಟ್ ಮಾಡಿದ್ವಿ. ಇನ್ನು ಆರತಿ ಎಲ್ಲ ತೊಗೊಂಬರೋಷ್ಟೊತ್ತಿಗೆ 2 ಗಂಟೆ 2 ಕಾಲ ಆಯಿತು. ಇನ್ನು ಬಿಸಿಲು ಅಂದರೆ ಬಿಸಿಲು, ನಿಜವಾಗ್ಲೂ ಊರೊಳಗಿಂದ ನಡ್ಕೊಂಬರೋದಕ್ಕೆ ಸಖತ್ತು ಕಾಲು ಸುಡ್ತಾ ಇರ್ತವೆ. ಇನ್ನು ಆರತಿ ತೊಗೊಂಬರ್ಬೇಕಾದ್ರಂತೂ ಚಪ್ಪಲಿ ಹಾಕೋಬಾರ್ದಲ್ವ, ಹಂಗಾಗಿ ಸುಮ್ಮನೆ ಫಾಸ್ಟಾಗಿ ಜೋರಾಗಿ ನಡ್ಕೊಂಡು ಬರ್ತಾಯಿದ್ರು. ನಿಜ ಈ ವರ್ಷಕ್ಕೆ ಅಂತ ಮುಂಚೆ ನಾನು ಮದುವೆ ಆಗಿ ಹೊಸ್ದಾಗಿ ಬಂದಾಗಂತೂ ಫಸ್ಟ್ನೇ ವರ್ಷ ನಾನು ಇದು ಆರತಿ ತೊಗೊಂಡೋಗ್ಬೇಕಾದ್ರೆ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ, ತುಂಬ ಚೆನ್ನಾಗಿ ಮಾಡಿದರು. ಅದೊಂದು ನನಗೆ ನೆನಪಿದೆ ಅಷ್ಟೇ. ಆಮೇಲೆ ಬರ್ತಾ ಬರ್ತಾ ಅಷ್ಟೊಂದು ಇಲ್ಲ, ಸ್ವಲ್ಪ ಇರೋದ್ರಲ್ಲೇ ಸಿಂಪಲಾಗಿ ಮಾಡ್ತಾ ಇರ್ತಾರೆ. ಇಲ್ಲೆಲ್ಲ ಜಾಗ ಕೂಡ ಇಡಿಸ್ತಾ ಇರಲಿಲ್ಲ, ಅಷ್ಟು ಜನ ಇರ್ತಾಯಿದ್ರು ವರ್ಷ ಅವಾಗ ಮುಂಚೆ. ಇವಾಗ ಎಷ್ಟು ಜನ ಹೆಣ್ಮಕ್ಳು ಅಂದರೆ ಸ್ವಲ್ಪ ಜನ, ನಮ್ಮದು ಚಿಕ್ಕೂರು, ತುಂಬ ಚಿಕ್ಕೂರು ನಮ್ಮದು. ಹಾಗಾಗಿ ನಮ್ಮ ಮನೆಗೆ ಒಬ್ಬೊಬ್ರು ಬಂದರೂ ಕೂಡ ಸ್ವಲ್ಪ ಜನನೇ ಆಗೋದು. ಇನ್ನು ಕೆಲ್ಸಕ್ಕೆ ಹೋಗಿರ್ತಾರೆ, ಇರೋರು ಇರ್ತಾರೆ, ಹಂಗೆ. ಇನ್ನು ಟೋಟಲಿ ಹೆಂಗೋ ಹಬ್ಬ ಅಂದಮೇಲೆ ಅಮ್ಮನಿಗೆ ಆರತಿ ಮಾಡ್ಬೇಕಂದ್ಮೇಲೆ ಬರಲೇಬೇಕಲ್ವ. ಇನ್ನು ಹಂಗೂ ಹಿಂಗೂ ಪೇಚಾಡ್ಕೊಂಡು ಎಲ್ಲರೂ ಕೂಡ ಬರ್ತಾಯಿದ್ರು. ಇನ್ನು ಇಲ್ಲಿ ಬಂದುಬಿಟ್ಟು ಕುರಿನೂ ಕಡಿತಾರೆ ಮತ್ತು ಕೋಳಿನೂ ಕೊಯ್ಕೊಂಡು ಹೋಗ್ತಾರೆ. ಇದು ಸಂಪ್ರದಾಯ. ಮುಂಚೆ ಎಲ್ಲ ಕೂಡ ಬೇಟೆ ಕಡಿತಾಯಿದ್ರು, ಕೈ ಮುಕ್ಕೊಂಡು 2 ಬೇಟೆ ಕೂಡ ಕಡಿಯರಿದ್ದಾರೆ ವರ್ಷಕ್ಕೆ ಈ ಥರ ಅಂತ ಹೇಳ್ಬಿಟ್ಟು. ಈ ಸತಿ ಕೂಡ ಬೇಟೆ ಏನೂ ಇಲ್ಲ, ಮಾಮೂಲಿ ಕೋಳಿ ಕೊಯ್ಕೊಂಡು ಹೋಗೋರು ಕೋಳಿ ಕೊಯ್ಕೊಂಡು ಹೋಗ್ತಿದ್ರು. ಇನ್ನು ಆರತಿ ಯಾರ ಮನೇಲಿ ಮಾಡ್ತಾರೋ ಅವ್ರ ಮನೇಲಿ ಕೋಳಿ ಕೊಯ್ಬೇಕಾಗುತ್ತೆ. ಹಾಗಾಗಿ ಇನ್ನು ನಾನು ಅತ್ತೆ ಬರುತ್ತೆ ಅಂದ್ಕೊಂಡೆ, ಬಟ್ ಅತ್ತೆ ಬರಲಿಲ್ಲ. ಇನ್ನು ಪವಿತ್ರ ಕೂಡ ಬರಲಿಲ್ಲ. ಇನ್ನು ಸರಿ ಬಿಡು ಹೇಳ್ಬಿಟ್ಟು ಇನ್ನು ನಮ್ಮ ಮನೇಲಿ ಇವತ್ತು ಚಿಕನ್ ಕೂಡ ಮಾಡಲಿಲ್ಲ ನಾವು. ಇನ್ನು ಮನೇಲಿ ಅಷ್ಟೇ, ನಮ್ಮ ಮನೇಲೂ ಅಷ್ಟೇ, ಇನ್ನು ಚಿಕನ್ ಏನು ಕೂಡ ಮಾಡೋದಕ್ಕಾಗಲಿಲ್ಲ. ಇನ್ನು ಬಂದುಬಿಟ್ಟು ಎಲ್ಲರೂ ಕೂಡ ಆರತಿ ಎಲ್ಲ ಇಟ್ಬಿಟ್ಟು ಇನ್ನು ಕೂತ್ಕೊಂಡಿದ್ದಾರೆ ಹೆಣ್ಮಕ್ಳೆಲ್ಲ ಕೂಡ. ಒಂಥರ ಚೆನ್ನಾಗಿ ಮಾಡ್ತಾರೆ, ತಂಬಿಟ್ಟೆಲ್ಲ ಮಾಡಿಬಿಟ್ಟು ಅದಕ್ಕೆ ಎಲೆ ಇರುತ್ತಲ್ಲ ವೀಳ್ಯದೆಲ್ಲ ಇಟ್ಬಿಟ್ಟು ಮತ್ತು ಹೂವು ಸಿಕ್ಕಿಸಿ ಚೆನ್ನಾಗಿ ಮಾಡಿರ್ತಾರೆ. ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ. ತಂಬಿಟ್ಟಂತೂ ಒಂಥರ ಡಿಸೈನಾಗಿ ಚೆನ್ನಾಗಿ ಮಾಡಿರ್ತಾರೆ. ಹಂಗೆಲ್ಲ ಈ ಥರ ಮಾಡಿಕೊಂಡು ಬಂದುಬಿಟ್ಟು ಇನ್ನು ಒಳಗಡೆ ದೇವ್ರನ್ನ ಕುಂದಿರ್ಸಿದಾರಲ್ವ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತಗೊಂಡೋಗ್ಬಿಟ್ಟು ಇನ್ನು ದೇವಸ್ಥಾನ ಸುತ್ತ ಎಲ್ಲ ಸುತ್ತಿಬಿಟ್ಟು ಅಮ್ಮವ್ರಿಗೆ ಆರತಿ ಮಾಡಿ ಇನ್ನು ಹಣ್ಣುಕಾಯಿ ಮಾಡಿಸ್ಕೊಂಡು ಇನ್ನು ಕೋಳಿ ತಂದಿರ್ತಾರಲ್ವ, ಇನ್ನು ಕೋಳಿ ಎಲ್ಲ ಕೊಯ್ಕೊಂಬಿಟ್ಟು ಇನ್ನು ಮನೆಗೆ ಹೋಗೋದೇನೆ. ಇಲ್ಲಿ ನೋಡ್ಬೋದು ಪೂಜೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಫಸ್ಟು ತಳಿಗೆ ಎಲ್ಲ ಹಾಕ್ತಾಯಿದ್ದಾರೆ. ಆ ತಳಿಗೆ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಪೂಜೆ ಇರುತ್ತೆ, ದೇವಸ್ಥಾನದಲ್ಲಿ ಪೂಜೆ, ಮತ್ತು ಅಲ್ಲಿ ಬೇವಿನ ಮರ ಇದೆ ಅಲ್ವ, ಅಲ್ಲಿ ಕೂಡ ಪೂಜೆ ಮಾಡಿಬಿಟ್ಟು ಇನ್ನು ಕೋಳಿ ಎಲ್ಲ ಕೊಯ್ಕೊಂಬಿಟ್ಟು ಇನ್ನು ಹೋಗ್ತಾ ಇರೋದಷ್ಟೇ. ಬೇಗನೆ ಆಗುತ್ತೆ, ಏನು ಜಾಸ್ತಿ ಕೂಡ ಟೈಮ್ ಹಿಡಿಯೋದಿಲ್ಲ. ನೋಡ್ಬೋದು ಕೋಳಿ ಎಷ್ಟೊಂದು ತೊಗೊಂಬಂದಿದ್ದಾರೆ ಅಂತೇಳ್ಬಿಟ್ಟು. ಮುಂಚೆ ಎಲ್ಲ ರಾಶಿಗಟ್ಟಲೆ ಕೋಳಿ ಕುರಿ ಎಲ್ಲ ಇರ್ತಾಯಿದ್ವು. ಹೇಳಿದ್ದಲ್ವ ಬರ್ತಾ ಬರ್ತಾ ಸಿಂಪಲಾಗಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಇನ್ನು ಎಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು, ಗ್ರ್ಯಾಂಡಾಗಿ ಸ್ವಲ್ಪ ಸೀರೆ ಉಟ್ಕೊಂಡು ಒಳ್ಳೊಳ್ಳೆ ಸೀರೆ ಒಡವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಹೆಣ್ಮಕ್ಳು ಅಷ್ಟೇ, ಅವರು ಕೂಡ ಅಷ್ಟೇ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಟೋಟಲಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ನೋಡೋದಕ್ಕೂ ಕೂಡ ಖುಷಿ ಆಗ್ತಾಯಿತ್ತು. ಇನ್ನು ಫೈನಲಿ ನಾನು ಬಂದುಬಿಟ್ಟು ಇನ್ನು ದೇವಸ್ಥಾನದಲ್ಲಿ ಅನ್ನಕಾಯಿ ಮಾಡಿಸ್ಕೊಂಡು ಇನ್ನು ದರ್ಶನ ಮಾಡ್ಕೊಂಡು ಸೀದಾ ಮನೆ ಹತ್ರ ಬಂದೆ. ಇನ್ನು ಮನೆ ಹತ್ರ ಬಂದ ತಕ್ಷಣವೇ ನಮ್ಮ ಯೋಷಿತೆಗಂತೂ ಪಾಪ ಹುಷಾರಿಲ್ಲ, ಅವಳಿಗೆ ಯಾಕೋ ಮೋಷನ್ ಹೋಗ್ತಾಯಿದೆ. ಅದಕ್ಕೆ ನಮ್ಮ ಮಂಜಣ್ಣ ಬಂದುಬಿಟ್ಟು ಮಕ್ಕಳಿಗೆಲ್ಲ ಎಳ್ನೀರು ಕೊಚ್ಚಿ ಕೊಡ್ತಾಯಿದ್ರು. ಇನ್ನು ಧನು ಕೂಡ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾನೆ, ಅವನು ಅಷ್ಟೇ. ಯಾಕೋ ಗೊತ್ತಿಲ್ಲ, ಮಕ್ಳಿಗಂತೂ ಈ ಬಿಸಿಲಿಗೆ ಒಬ್ರಿಗೆ ಆದಮೇಲೆ ಒಬ್ರಿಗೆ ಒಂಥರ ಹೇಳೋದಕ್ಕಾಗೋದಿಲ್ಲ, ಹುಷಾರೇ ತಪ್ತಿರ್ತಾರೆ. ಅಸಲಿ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಕೂಡ, ನೆಳ್ಳಲ್ಲೇ ಕುಂದಿರಿಸಿ ನೋಡಿಕೊಂಡ್ರು ಕೂಡ ಇದಾಗೋದಿಲ್ಲ, ಅಷ್ಟು ಇದಾಗ್ತಾರೆ. ಅದಕ್ಕೆ ಅವಳಿಗೆ ಎಳ್ನೀರೆಲ್ಲ ಕೊಚ್ಚಿ ಕೊಡ್ತಾ ಇದ್ದಾರೆ, ಆದರೂ ಕೂಡ ಕುಡಿತಾ ಇಲ್ಲ. ಅವಳು ಚೆನ್ನಾಗಿ ಫುಲ್ಲು ಆ್ಯಕ್ಟಿವ್ ಆಗಿರ್ತಾಳೆ, ಅವಳು ಅಪರೂಪ ಮಲಗೋದು, ಬೇಗ ಮಲಗೋದಿಲ್ಲ. ಆದರೂ ಕೂಡ ಈ ಬಿಸಿಲಿಗಂತೂ ಮೋಷನ್ ಅಂದರೆ ಹೆಂಗಿರುತ್ತೆ ಹೇಳಿ ಪಾಪ. ಇನ್ನು ಬಲವಂತದ ಮೇಲೆ ಎಳ್ನೀರೆಲ್ಲ ಕುಡಿಸ್ಬಿಟ್ಟು ಮತ್ತೆ ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಲ್ಲೇ ಇದ್ಬಿಟ್ಟು ಇನ್ನು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಅತ್ತೆ ಶರ್ಬತ್ತೆಲ್ಲ ಮಾಡಿಕೊಟ್ರು. ಇನ್ನು ಕುಡಿದ್ಬಿಟ್ಟು ಇನ್ನು ನಮ್ಮ ಮನೆ ಕಡೆ ವಾಪಸ್ ಬಂದ್ವಿ. ಇನ್ನು ಬಂದ ತಕ್ಷಣ ನಾನು ಹೋಗ್ಬೇಕಾದ್ರೆ ಗೊತ್ತು ಇನ್ನು ಚಿಕನ್ ತರಲ್ಲ ಇವ್ರು ಅಂತ ಹೇಳಿಬಿಟ್ಟು ಇನ್ನು ಹೆಸ್ರು ಕಾಳು ನೆನೆಸಿಟ್ಟು ಹೋಗಿದ್ದೆ. ಬಂದು ಸ್ವಲ್ಪ ಬೇಯಿಸ್ಬಿಟ್ಟು ಬಸ್ಸಾರಾದರೂ ಮಾಡೋಣ ಅಂತ ಹೇಳಿ ಇನ್ನು ಮುಂಚೆನೇ
ನೆನೆಸಿಟ್ಟು ಹೋಗಿದ್ನಲ್ವ. ಇನ್ನು ಬಂದ ತಕ್ಷಣವೇ ಆಗಲೇ ಸಂಜೆ ಆಗಿತ್ತು, ಒಂದು 3:30 3:15 ಅನಿಸುತ್ತೆ, 3:15 3:45 ಆಗಿತ್ತು ಅನಿಸುತ್ತೆ ಟೈಮು. ಇನ್ನು ಒಟ್ಟು 4 ಗಂಟೆ ಹತ್ತತ್ರ ಆಗಿತ್ತು. ಅದಕ್ಕೆ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ಬಂದ ತಕ್ಷಣವೇ ಬಸ್ಸಾರು ಅದೆಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಇನ್ನು ಬಿಸಿ ಮುದ್ದೆ ಮಾಡೋಣ ಅಂದ್ಕೊಂಡೆ, ಮುದ್ದೆ ಬೇಡ, ಸ್ವಲ್ಪ ಬಿಸಿದ ಅನ್ನನೇ ಮಾಡೋಣ ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬಂದ ತಕ್ಷಣವೇ ಬೀನ್ಸ್ ಇತ್ತು ಒಂದು ಸ್ವಲ್ಪ, ಕ್ಯಾರೆಟ್ ಬೀನ್ಸ್ ಎಲ್ಲ ತೊಗೊಂಡಿದ್ವಲ್ಲ, ಒಂದು ಸತಿ ಪಲಾವ್ ಮಾಡಿದ್ದೆ. ಮತ್ತು ಕ್ಯಾರೆಟ್ ಕೂಡ ಖಾಲಿ ಆಗಿತ್ತಲ್ಲ, ಇನ್ನು ಬೀನ್ಸ್ ಮಾತ್ರ ಉಳ್ಕೊಂಡಿತ್ತು. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬೀನ್ಸು ಹೆಸರು ಕಾಳು ಹಾಕ್ಬಿಟ್ಟು ಇನ್ನು ಬೇಯಿಸಿ ಒಗ್ಗರಣೆ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನು ಸಾಂಬಾರಿಗೆ ಕೂಡ ಎಲ್ಲ ಕಾಯಿ ಏನೇನು ಬೇಕು ಐಟಮ್ ಎಲ್ಲ ಕೂಡ ಜೋಡಿಸ್ಕೊಂಬಿಟ್ಟು ಇವಾಗ ಒಗ್ಗರಣೆ ಹಾಕೋದು, ಮತ್ತು ಅದೆಲ್ಲ ಸ್ವಲ್ಪ ಮಸಾಲೆ ರುಬ್ಕೊಂಡು ಇನ್ನು ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ಬೆಳಗ್ಗೆಗೂ ಇರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಬೆಳಗ್ಗೆಗೂ ಆಗಲಿ ಅಂತ ಹೇಳಿಬಿಟ್ಟು ಆ ಐಡಿಯಾದಲ್ಲಿ ಇವಾಗ ಸ್ವಲ್ಪ ಮಾಡುತ್ತಾ ಇದ್ದೀನಿ. ಇನ್ನು ಒಂದು ಕಡೆ ಟೆನ್ಷನ್ ಕೂಡ ಆಗ್ತಾಯಿತ್ತು, ಇನ್ನು ನಾಳೆ ಹಾಸ್ಪಿಟಲ್ಗೆ ಬೇರೆ ಹೋಗಬೇಕು, ಏನೋ ಎತ್ತೋ ಅಂತ ತುಂಬ ಟೆನ್ಷನ್ ಆಗ್ತಾಯಿದೆ ನನಗಂತೂ. ಎಷ್ಟೇ ನಾನು ಟೆನ್ಷನ್ ಫ್ರೀ ಆಗಿರಬೇಕು, ಆ ಥರ ಭಯ ಪಡಬಾರ್ದು, ನಾರ್ಮಲ್ ಆಗಿರಬೇಕು ಅಂತ ಅನ್ಕೊತಾ ಇರ್ತೀನಿ. ಆದರೂ ಒಂದೊಂದು ಸತಿ ಮನಸ್ಸಲ್ಲಿ ಏನೇನೋ ಓಡ್ತಾ ಇರುತ್ತೆ, ಒಂಥರ ಬೇಜಾರು ಸಮೇತ ಆಗ್ತಾ ಇರುತ್ತೆ, ಹೆಂಗೋ ಏನಂತ ಹೇಳಿ. ಒಟ್ಟು ಹೋಗ್ಬಿಟ್ಟು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಬರೋವರೆಗೂ ಕೂಡ ಸಮಾಧಾನನೇ ಆಗ್ತಾಯಿಲ್ಲ ನನಗಂತೂ. ಯಾಕೋ ಗೊತ್ತಿಲ್ಲ, ತುಂಬ ಒಂಥರ ಈ ಸತಿ ಆದಷ್ಟು ನನಗೆ ಯಾವ ಸರಿನೂ ಆಗಿರಲಿಲ್ಲ. ಒಂಥರ ಭಯ ಅನ್ನಿಸ್ತಾ ಇದೆ. ಇನ್ನು ಫಸ್ಟ್ನೇದಂತೂ ಏನೋ ಅವಾಗ ನಮ್ಗೆ ಅಷ್ಟೊಂದು ಏನು ಕೂಡ ಗೊತ್ತಿರಲ್ಲಲ್ವ, ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ, ನಾನು ಸುಮ್ಮನೆ ನಾರ್ಮಲಾಗೇ ಇದ್ದೆ. ಇವಾಗಂತೂ ಯಾಕೋ ಗೊತ್ತಿಲ್ಲ, ಸಖತ್ತು ಭಯ ಅನಿಸುತ್ತೆ. ಯಾಕೆಂದರೆ ನಾವು ಅವಾಗ ಸಿಂಗಲಾಗಿರ್ತೀವಿ, ಏನು ಕೂಡ ಅನಿಸೋದಿಲ್ಲ. ಇವಾಗ ಫಸ್ಟ್ನೇ ಮಗು ಇದೆ ಅಂದರೆ ಎರಡನೇ ಮಗುಗೆ ಭಯ ಅನಿಸ್ಬಿಡುತ್ತೆ. ಮನಸ್ಸೆಲ್ಲ ನಾವು ಫಸ್ಟ್ನೇ ಮಗು ಮೇಲೇ ಧ್ಯಾಸ ಇರುತ್ತೆ. ಇತ್ತೀಚೆಗಂತೂ ನಾವು ನೋಡ್ತಾ ಇರ್ತೀವಲ್ಲ ಫ್ರೆಂಡ್ಸ್, ಯಪ್ಪ ಎಂತೆಂಥ ಇವಾಗ ಎಲ್ಲಿ ನೋಡಿದ್ರು ಕೂಡ ಬಾಣ್ತಿಯರು, ಪ್ರೆಗ್ನೆನ್ಸಿ ಇರೋರು ಎಲ್ಲರೂ ಕೂಡ ಡೆತ್ ಆಗ್ತಾಯಿದ್ದಾರೆ ಕೆಲವು ಕಡೆ ಎಲ್ಲನೂ. ಆ ನ್ಯೂಸ್ ಎಲ್ಲ ನೋಡಿದಾಗಿಂದ ಸಖತ್ತು ಭಯ ಅನ್ನಿಸ್ತಾ ಇದೆ ನನಗಂತೂ. ಅಷ್ಟಿಷ್ಟು ಭಯ ಅನ್ನಿಸ್ತಾ ಇಲ್ಲ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇನ್ನು ನಡ್ಕೊಂಡು ಹೋಗ್ಬೇಕಷ್ಟೇ. ಯಾರ್ಯಾರ ಅದೃಷ್ಟ ಹೆಂಗಿರುತ್ತೆ ಹೇಳೋದಕ್ಕಾಗೋದಿಲ್ಲ. ಇನ್ನು ಅದರಲ್ಲೇ ಹೋಗ್ಬೇಕಂದ್ರೆ ಅದರಲ್ಲೇ ಹೋಗ್ತಿರ್ತೀವಿ ಅಷ್ಟೇ, ಇಟ್ಕೊಳ್ಳೋದಕ್ಕಂತೂ ಯಾರ ಕೈಲೂ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ನಾಳೆ ಹೋಗ್ಬಿಟ್ಟು ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಈ ವ್ಲಾಗಂತೂ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಹೊಸ್ದಾಗಿ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ನಾಳೆ ಒಂದು ಒಳ್ಳೆ ವಿಡಿಯೋಲ್ಲೇ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ವ್ಲಾಗ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.